ಡಾಕ್ಟರ್ ಭಗವಾನ್ ಕರ್ನಾಟಕ ರಾಜ್ಯದ ಅತ್ಯಂತ ವೈದ್ಯಕೀಯ ವಿಜ್ಞಾನಗಳ ಮಹಾವಿದ್ಯಾಲಯ ಈ ರಾಜೀವ್ ಗಾಂಧಿ ಯೂನಿವರ್ಸಿಟಿ ದೇಶದಲ್ಲೇ ಒಂದು ದೊಡ್ಡ ಹೆಸರನ್ನು ಮಾಡಿದೆ. ಇದಕ್ಕೆ ಕುಲಪತಿಗಳಾಗಿ ನನ್ನನ್ನು ನೇಮಿಸಿದ ಸರ್ಕಾರ ಮತ್ತು ರಾಜ್ಯಪಾಲರಿಗೆ ನನ್ನ ಅಭಿನಂದನೆಗಳು ಹಾಗೂ ನನ್ನ ನಮಸ್ಕಾರ ಅಂತೀನಿ. ಸರ್, ತಾವು ಆಲ್ರೆಡಿ ಎರಡು ಬಾರಿ ಸಿಂಡಿಕೇಟ್ ಸದಸ್ಯರಾಗಿದ್ದೀರಾ ಮತ್ತು ಒಂದು ಉನ್ನತ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಪ್ರೊಫೆಸರ್ ಆಗಿದ್ದೀರಾ. ಇಲ್ಲಿ ನಿಮ್ಮ ಒಂದು ಏನೊಂದು ಕನಸು ಮತ್ತು ಆಶೋತ್ತರ ನೀಡಲಿಕ್ಕೆ ಬಂದಿದ್ದೀರಾ ಸರ್? ಈ ಒಂದು ಆಗಲೇ ಹೇಳ್ದಂಗೆ ಈ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಏನಿದೆ ಇದರ ಕೆಳಗಡೆ ಸುಮಾರು 1200ಕ್ಕೂ ಮಿಗಿಲಾದ ಕಾಲೇಜ್ಗಳಿದೆ. ಇಲ್ಲಿಂದ ವೈದ್ಯಕೀಯ, ಡೆಂಟಲ್, ಆಯುರ್ವೇದ, ಹೋಮಿಯೋಪತಿ, ಫಾರ್ಮಸಿ, ಫಿಸಿಯೋಥೆರಪಿ, ನರ್ಸಿಂಗ್, ಅಲೈಡ್ ಸೈನ್ಸಸ್ ಇನ್ನೂ ಅನೇಕ ಕೋರ್ಸ್ಗಳಿಂದ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಪಡೀತಾ ಇದ್ದಾರೆ. ಅವರೆಲ್ಲರಿಗೂ ಅತ್ಯುತ್ತಮವಾದ ಶಿಕ್ಷಣವನ್ನು ನೀಡಬೇಕು ನಮ್ಮ ಕಾಲೇಜುಗಳ ಮೂಲಕ ಅನ್ನೋದೇ ಸದುದ್ದೇಶ. ಎರಡನೇದು, ಇಂಥ ದೊಡ್ಡ ವಿಶ್ವವಿದ್ಯಾಲಯ ಆದರೂ ಕೂಡ ಇಲ್ಲಿವರೆಗೂ ನಾವು ನಮ್ಮದೇ ಆದಂಥ ಒಂದು ಕ್ಯಾಂಪಸನ್ನು ಮಾಡ್ಕೊಳ್ಳೋಕ್ಕಾಗಿಲ್ಲ. ಈಗ ಅದರದ್ದು ಕೆಲಸ ಕಾಮಗಾರಿ ರಾಮನಗರದಲ್ಲಿ ನಡೀತಾ ಇದೆ. ಅದನ್ನು ತ್ವರಿತಗತಿಯಲ್ಲಿ ಮುಗಿಸಿ ಅಲ್ಲಿ ಒಂದು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಬರ್ತಾ ಇದೆ ಹಾಗೂ ಒಂದು ಮೆಡಿಕಲ್ ಕಾಲೇಜ್ ಬರ್ತಾ ಇದೆ. ನಮ್ಮ ಯೂನಿವರ್ಸಿಟಿಗೆ ಮಿಕ್ಕ ಎಲ್ಲ ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ಗಳನ್ನ, ನರ್ಸಿಂಗ್ ಇರ್ಬೋದು, ಫಾರ್ಮಸಿ ಇರ್ಬೋದು, ಡೆಂಟಲ್ ಇರ್ಬೋದು, ಇತರೆ ಕಾಲೇಜುಗಳನ್ನು ನಮ್ಮ ಯೂನಿವರ್ಸಿಟಿ ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ಗಳಾಗಿ ಮಾಡಬೇಕು ಅನ್ನೋ ಉದ್ದೇಶ ಕೂಡ ನನಗಿದೆ. ಈ ಕಾಮಗಾರಿಯನ್ನು ಮತ್ತು ಇದಕ್ಕೆ ಬೇಕಾದ ಪೂರಕವಾದ ಕೆಲಸವನ್ನು ಅತಿ ಶೀಘ್ರದಲ್ಲೇ ಮುಗಿಸಬೇಕು ಅನ್ನೋದು ಇನ್ನೊಂದು ಆದ್ಯತೆ. ಸರ್, ಈ ಒಂದು ಕ್ಯಾಂಪಸ್ ಬಂದು ರಾಮನಗರ ತರಬೇಕಾ ಇಲ್ಲ ಬೆಂಗಳೂರು ತರಬೇಕು ಒಂದು ಗೊಂದಲ ಇತ್ತು. ಈ ಗೊಂದಲದಲ್ಲಿ ಹಲವಾರು ವರ್ಷಗಳು ಕಳೆದೋಯ್ತು. ಈ ತಮ್ಮ ಓದಿಲೆ ಒಂದು ಪರಿಪೂರ್ಣ ಆಗುತ್ತೆ ಸರ್? ಈ ಗೊಂದಲ ಇದ್ದಿದ್ದು ಆಗಲೇ ಅದಕ್ಕೆ ಪೂರ್ಣ ವಿರಾಮ ಭಾಳ ಮುಂಚೆನೇ ಸಿಕ್ಕಿದೆ. ಈಗ ಅದ್ರ ಬಗ್ಗೆ ಯಾವುದೇ ಗೊಂದಲ ಇಲ್ಲ, ಚರ್ಚೆ ಕೂಡ ಇಲ್ಲ. ರಾಮನಗರದಲ್ಲೇ ನಮ್ಮ ರಾಜೀವ್ ಗಾಂಧಿ ವೈದ್ಯಕೀಯ ವಿಶ್ವವಿದ್ಯಾಲಯದ ಒಂದು ಕ್ಯಾಂಪಸ್ ದೊಡ್ಡ ಮಟ್ಟದಲ್ಲಿ 216 ಎಕರೆ ವಿಸ್ತೀರ್ಣದಲ್ಲಿ ಬರ್ತಾ ಇದೆ. ಹಾಗೂ ಭೀಮನ್ಕುಪ್ಪೆನಲ್ಲಿ 2002-2003ನೇ ಅವಧಿಯಲ್ಲಿ ವರ್ಷದಲ್ಲಿ ನಮಗೆ 50 ಎಕರೆನ ಸರ್ಕಾರ ಏನು ನೀಡಿತ್ತು, ಅಲ್ಲೂ ಕೂಡ ನಾವು ಒಂದು ರಿಸರ್ಚು ಹಾಗೂ ನಮ್ಮ ಟೀಚರ್ಸ್ಗೆ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಾಡಬೇಕು ಅನ್ನೋದು ಕೂಡ ಒಂದು ಯೂನಿವರ್ಸಿಟಿ ತೀರ್ಮಾನ ಮಾಡಿತ್ತು. ಅದಕ್ಕೆ ಪೂರ್ವಕವಾಗಿ ಅಲ್ಲೂ ಕೂಡ ಕಾಮಗಾರಿ ನಡೀತಾ ಇದೆ. ಅದನ್ನು ಕೂಡ ಆದ್ಯತೆ ಮೇರೆಗೆ ನಾವು ಮುಗಿಸಿ ನಮ್ಮ ಯೂನಿವರ್ಸಿಟಿಗೆ ಒಂದು ಅತ್ಯುತ್ತಮವಾದ ರಿಸರ್ಚ್ ವಿಂಗ್ ಮತ್ತು ಟೀಚರ್ಸ್ ಟ್ರೈನಿಂಗ್ ವಿಂಗ್ ಏನು ಮಾಡಬೇಕು ಅಂತ ಮಾಡಿದ್ದೀವಿ. ಅದು ಕೂಡ ಇನ್ನೊಂದು ಆದ್ಯತೆ ಅಂತ ತಿಳಿಸ್ತಾರೆ. ಸರ್, ಈಗ ಆಲ್ರೆಡಿ 9 ಯೂನಿವರ್ಸಿಟಿಗಳನ್ನ ಹಣಕಾಸಿನ ವಿತ್ತೀಯ ಕೊರತೆಯಿಂದ ಮುಚ್ಚಬೇಕು ಅಂತ ಇದರಲ್ಲಿ ಅದರಲ್ಲಿ ಒಂದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಂದು ಸ್ವಲ್ಪ ವಿತ್ತೀಯ ಕೊರತೆ ಇದೆಯಾ? ರಾಜೀವ್ ಗಾಂಧಿ ಯೂನಿವರ್ಸಿಟಿ ಯಾವುದೇ ಹಣವನ್ನು ಸರ್ಕಾರದಿಂದ ಇದುವರೆಗೂ ತಗೊಂಡಿಲ್ಲ, ಮುಂದೆನೂ ತಗೊಳ್ಳುವ ಅವಶ್ಯಕತೆ ನಮಗಿಲ್ಲ. ನಮ್ಮ ಹತ್ರ ಇರೋ ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ಗಳಿಂದನೇ ಕೂಡ ನಮಗೆ ಅಫಿಲಿಯೇಷನ್ ಚಾರ್ಜಸ್ ಏನಿದೆ, ಎಕ್ಸಾಮಿನೇಷನ್ ಚಾರ್ಜಸ್ ಏನಿದೆ, ಅದರಿಂದ ನಮಗೆ ಹಣ ಬರುತ್ತೆ. ಹಾಗಾಗಿ ನಾವು ಯಾವುದೇ ಸರ್ಕಾರದಿಂದ ಯಾವುದೇ ರೀತಿಯ ಅನುದಾನ ಆಗಲಿ ಅಥವಾ ಹಣ ಹಾಕಿ ತಗೊಳ್ಳೋದು. ಸರ್, ಈ ಒಂದು 10,000 ಸೀಟ್ ಅಂದಾಜು ನಿಮ್ಮ ಒಂದು ಮತ್ತೆ ನೀವು ತಮ್ಮ ಓದಿನ ಜಾಸ್ತಿ ಸೀಟ್ಗಳು ಮಾಡೋಕೆ ಒಂದು ಅವಶ್ಯಕತೆ ಇದೆಯಾ, ಗುರಿ ಇದೆಯಾ ಸರ್? ನೋಡಿ, ಈಗ ಈ ವರ್ಷ 62,000 ವಿದ್ಯಾರ್ಥಿಗಳು ಪದವಿ ಮತ್ತು ಸ್ನಾತಕೋತ್ತರ ಪದವಿನ ಪಡಿತಾ ಇದ್ದಾರೆ ನಮ್ಮ ಕಾನ್ವೊಕೇಶನ್ ಅಲ್ಲಿ. ಅಂದರೆ ನಾವು ಈಗಾಗಲೇ ಸಾಕಷ್ಟು ಜನ ವಿದ್ಯಾರ್ಥಿಗಳನ್ನ ತಯಾರು ಮಾಡ್ತಾ ಇದ್ದೀವಿ. ಆದರೆ ಈ ವೈದ್ಯಕೀಯ ಶಿಕ್ಷಣ ಅಂತಕ್ಕಂಥದ್ದು ಒಂದು ದೊಡ್ಡ ರೀತಿಯಲ್ಲಿ ಬೃಹದಾಕಾರದಲ್ಲಿ ಬೆಳೀತಾ ಇದೆ ಇಡೀ ಪ್ರಪಂಚದಲ್ಲೇ. ಸೊ ಈ ವೈದ್ಯಕೀಯ ಸೌಲಭ್ಯ ಈ ಕೋವಿಡ್ ಆದ ನಂತರ ನಿಮಗೆ ಎಲ್ಲರಿಗೂ ಗೊತ್ತಾಗಿದೆ, ಕೋವಿಡ್ ಟೈಮಲ್ಲೇ ತಮಗೆಲ್ಲರಿಗೂ ಅರಿವಾಗಿದೆ ವೈದ್ಯಕೀಯ ಶಿಕ್ಷಣ, ವೈದ್ಯಕೀಯ ಸೇವೆ ಎಷ್ಟು ಮುಖ್ಯ ನಮ್ಮ ಸೊಸೈಟಿಗೆ ಅಂತೇಳಿ, ನಮ್ಮ ದೇಶಕ್ಕೆ ಅಥವಾ ಪ್ರಪಂಚಕ್ಕೆ.
ಹೀಗಾಗಿ ಯಾವ ಶಿಕ್ಷಣದಲ್ಲಿ ಅವಶ್ಯಕತೆ ಒದಗಿ ಬರುತ್ತೆ, ಇದೊಂದು ದೊಡ್ಡ ಟೀಮ್ ವರ್ಕ್. ಸೊ ಯಾವ್ಯಾವ ಶಿಕ್ಷಣದ ಅವಶ್ಯಕತೆ ಬರುತ್ತೆ ಅದಕ್ಕೆ ಪೂರಕವಾದಂಥ ಕಾಲೇಜ್ಗಳನ್ನ ಪ್ರಾರಂಭ ಮಾಡಲಿಕ್ಕೆ ನಮ್ಮ ಸಿಂಡಿಕೇಟ್ ಅಲ್ಲಿ ಚರ್ಚಿಸಿ ಡಿಸಿಷನ್. ಸರ್, ಸಾರ್ವಜನಿಕರಲ್ಲಿ ಒಂದು ಇದೆ, ನೋವಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಮಗೆ ನಿಯತ ಗುಣಮಟ್ಟದ ಒಂದು ಸಿಗ್ತಾ ಇಲ್ಲ. ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ ಇರ್ಬೋದು, ಒಂದು ಸರ್ಕಾರ ಯಶಸ್ವಿನಿ ಇರ್ಬೋದು, ಹಲವಾರು ಯೋಜನೆಗಳಿವೆ. ಆದರೆ ನಿಶ್ಚಿತ ಒಂದು ಟ್ರೀಟ್ಮೆಂಟು ಮತ್ತು ಸೌಲಭ್ಯ ಸಿಗ್ತಾ ಇಲ್ಲ ಅಂತಂದು ತಮ್ಮ ಒಂದು ಅವಧಿಯಲ್ಲಿ ಆದರೂ ಅದು ಒಂದು ಪರಿಹಾರ ಸಿಗ್ಬೋದು ಸರ್? ವೈದ್ಯಕೀಯ ಶಿಕ್ಷಣ ಕೊಡ್ತಕ್ಕಂಥದ್ದು ನಮ್ಮ ಯೂನಿವರ್ಸಿಟಿ ಆದ್ಯತೆ. ಅದಕ್ಕೆ ಪೂರಕವಾಗಿ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಕ್ಕಂಥದ್ದು, ರಿಸರ್ಚನ್ನು ಕಲಿಸ್ತಕ್ಕಂಥದ್ದು ನಮ್ಮ ಆದ್ಯತೆ. ವೈದ್ಯಕೀಯ ಸೇವೆ ಏನಿದೆ ಆಸ್ಪತ್ರೆಗಳಲ್ಲಿ ಅದು ಸರ್ಕಾರದ ಭಾಗ. ಹಾಗಾಗಿ ಸರ್ಕಾರ ಅದನ್ನು ನಡೆಸಿದೆ. ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಿದ್ದಾರೆ ಮತ್ತು ಹೆಲ್ತ್ ಮಿನಿಸ್ಟರ್ ಇದ್ದಾರೆ, ಶ್ರೀ ಶರಣ್ ಪ್ರಕಾಶ್ ಅವರು, ಶ್ರೀ ಗುಂಡೂರಾವ್ ಸರ್ ಅವರು ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ನಮ್ದು ಏನಿದ್ರು ವೈದ್ಯಕೀಯ ಶಿಕ್ಷಣದ ಬಗ್ಗೆ ನಾವು ಜಾಸ್ತಿ ಕೇಂದ್ರ ಅಂದರೆ ಶಿಲ್ಪಿ ತಯಾರು ಮಾಡೋದಷ್ಟೇ. ಬಟ್ ತಮ್ಮ ಒಂದು ಯಾವ ಒಂದು ದೂರದೃಷ್ಟಿ ಇದೆ ಸರ್ ತಮ್ಮ ಒಂದು ಈ ಇದು ಬಳಿ ತಮ್ಮ ಅಧಿಕಾರದ ಅವಧಿಯಲ್ಲಿ ಕೂತ್ಕೊಳ್ಳೋಣ ಏನೊಂದು ಕಲ್ಪನೆ ಗುರಿ ಇದೆ ಸರ್? ಈಗಾಗಲೇ ನಾನು ಹೇಳಿದೆ, ಇದು ಪ್ರಾಬ್ಲಿ ಇದು ದೇಶದಲ್ಲಿ ಅಲ್ಲದೆ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಯೂನಿವರ್ಸಿಟಿಯಾಗಿ ಹೊರಹೊಮ್ಮಿದೆ ಈಗಾಗಲೇ. ಯಾಕಂದರೆ ಇಷ್ಟೊಂದು ಕಾಲೇಜ್ಗಳನ್ನು ನಾವು ನಡೆಸ್ತಾ ಇದ್ದೇವೆ. ಇಂತಹ ಯೂನಿವರ್ಸಿಟಿಗೆ ಮೊದಲನೇದಾಗಿ ನಾವು ಒಂದು ಕ್ಯಾಂಪಸ್ ಮಾಡ್ತಕ್ಕಂಥದ್ದು, ಎರಡನೇದು ಈ ಗುಣಮಟ್ಟವನ್ನು ಇನ್ನೂ ಉನ್ನತ ಹೈಯರ್ ಲೆವೆಲ್ಗೆ ತೊಗೊಂಡು ಹೋಗ್ತಕ್ಕಂಥದ್ದು, ಮೂರನೇದು ಇದಕ್ಕೆ ಪೂರಕವಾದ ರಿಸರ್ಚ್ ಏನಿದೆ ಅದನ್ನು ನಾವು ಅದರ ಬಗ್ಗೆ ಗಮನ ಹರಿಸ್ತೀವಿ. ಹಾಗೂ ಈ ಯೂನಿವರ್ಸಿಟಿಯಿಂದ ಪ್ರಪಂಚದಲ್ಲಿ ಅನೇಕ ನಮ್ಮದೇ ಆದಂಥ ಹೆಲ್ತ್ ಯೂನಿವರ್ಸಿಟಿಗಳಿದೆ, ನಮಗೆ ಸಂಬಂಧಪಟ್ಟಂಥ ಹೆಲ್ತ್ ಯೂನಿವರ್ಸಿಟಿಗಳಿದೆ. ಆ ಯೂನಿವರ್ಸಿಟಿಗಳ ಜೊತೆಗೆ ಕೊಲ್ಯಾಬ್ರೇಷನ್ ಮಾಡಿ ಸ್ಟೂಡೆಂಟ್ಸು ಮತ್ತು ಟೀಚರ್ಸ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಮಾಡಿ ಬೇರೆ ಬೇರೆ ದೇಶದಲ್ಲಿ ಏನೇನು ಕಲಿತಾರೆ ಮಕ್ಕಳು, ಟೀಚರ್ಸ್ಗೆ ಏನೇನು ಟ್ರೈನಿಂಗ್ ಸಿಗುತ್ತೆ, ರಿಸರ್ಚ್ ಯಾವ ಥರ ಡೆವಲಪ್ಮೆಂಟ್ ಆಗಿದೆ ಅದ್ರ ಬಗ್ಗೆ ಗಮನ ಹರಿಸಿ ನಾವು ಕೊಲ್ಯಾಬ್ರೇಷನ್ ಮಾಡ್ಕೊಳ್ಳೋದ್ರ ಬಗ್ಗೆನೂ ಕೂಡ ನಾನು ಗಮನ ಹರಿಸ್ಬೇಕು ಅಂತ ಮಾಡಿದ್ದೇನೆ. ಒಟ್ಟಾರೆ ಈ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಏನಿದೆ ಅದನ್ನು ಉತ್ತಮವಾಗಿ ಬೆಳೆಸಬೇಕು, ಗುಣಮಟ್ಟದಲ್ಲಿ ಬೆಳೆಸಬೇಕು ಅಂತಕ್ಕಂಥದ್ದು ನನ್ನ ಆಸೆ. ಸರ್, ಕಡೆ ಒಂದು ಪ್ರಶ್ನೆ ಸರ್. ನಮ್ಮ ಯೂನಿವರ್ಸಿಟಿ ಪರೀಕ್ಷೆ ಮತ್ತು ನಕಲಿ ಮಾರ್ಕ್ಸ್ ಕಾರ್ಡ್ಗಳ ಬಗ್ಗೆ ಅದೊಂದು ಬಗ್ಗೆ ದೊಡ್ಡ ಇಶ್ಯೂ ಇದೆ, ಅದ್ರ ಬಗ್ಗೆ ಏನಾದ್ರು ಕ್ರಮ ತಗೊಂತೀರಾ ಸರ್? ಈ ನಕಲಿ ಮಾರ್ಕ್ಸ್ ಕಾರ್ಡ್ಗಳು ನೀವು ಪೇಪರ್ ಓದಿದ್ರೆ ಅಥವಾ ಮೀಡಿಯಾ ನೋಡಿದ್ರೆ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ಸಂಬಂಧಪಟ್ಟಿದ್ದು ಯಾವುದೂ ಆಗಿಲ್ಲ. ಬಹಳ ವರ್ಷಗಳ ಹಿಂದೆ, ಒಂದು 15-20 ವರ್ಷಗಳ ಹಿಂದೆ ಕೆಲವು ಯಾರೋ ಏಜೆಂಟ್ಸ್ಗಳು ಸೇರಿ, ಕೆಲವು ವ್ಯಕ್ತಿಗಳು ಸೇರಿ ಮಾಡಿರ್ತಕ್ಕಂಥದ್ದು. ಬಟ್ ಈಗ ನಾವು ಇತ್ತೀಚಿನ ವರ್ಷಗಳಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಯಾವುದೇ ಪರೀಕ್ಷೆಗಳಲ್ಲಾಗಲಿ ಅಥವಾ ನಮ್ಮ ಮಾರ್ಕ್ಸ್ ಕಾರ್ಡಲ್ಲಾಗಲಿ ನಕಲು ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ನಮ್ಮ ಮಾರ್ಕ್ಸ್ ಕಾರ್ಡ್ ಏನಿದೆಯಲ್ಲ ಅದು ಅತ್ಯಂತ ಅಂತಾರಾಷ್ಟ್ರೀಯ ಮಟ್ಟದ ಮಾರ್ಕ್ಸ್ ಕಾರ್ಡ್. ಅದರಲ್ಲಿ ಎಲ್ಲ ಫೀಚರ್ಸು ಇರ್ತದೆ, ಅದನ್ನು ಯಾರೂ ನಕಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಜನಕ್ಕೆ ನಾನು ಹೇಳೋದಿಷ್ಟೇ, ನಮ್ಮ ಪೇರೆಂಟ್ಸ್ಗೆ ಮತ್ತು ಸ್ಟೂಡೆಂಟ್ಸ್ಗೆ ಯಾವಾಗಲೂ ಕೂಡ ಯಾವುದೇ ಏಜೆನ್ಸಿಗಳು, ಪ್ರೈವೇಟ್ ಏಜೆನ್ಸಿಗಳೇನಿರ್ತದೆ, ಯಾರು ಮೋಸ ಮಾಡ್ತಕ್ಕಂಥವ್ರು ಕಾಲ್ ಮಾಡಿ ನಿಮಗೆ ಪದವಿಗಳನ್ನು ಕೊಡ್ತೀವಿ, ಹಣ ಕೊಡಿ, ಇದಕ್ಕೆ ಮಾಡಿಕೊಡ್ತೀವಿ, ಶಾರ್ಟ್ ಕಟ್ಟಲ್ಲಿ ನಿಮಗೆ 1 ವರ್ಷದಲ್ಲಿ ಕೊಡ್ತೀವಿ, 6 ತಿಂಗಳಲ್ಲಿ ಮಾಡ್ತೀವಿ ಅಂತ ಏನು ಹೇಳ್ತಾರೆ. ಈ ಸೈಬರ್ ಕ್ರೈಮಿಗೆ ಸಂಬಂಧಪಟ್ಟಿದ್ದು ಕೂಡ ಅದ್ರ ಬಗ್ಗೆ ಬಹಳ ಎಚ್ಚರ ವಹಿಸಬೇಕು. ನಮ್ಮ ಮೌಲ್ಯಮಾಪನ ಒಂದು ಸಪ್ರೇಟ್ ವಿಂಗ್ ಎಜುಕೇಷನ್, ರಿಜಿಸ್ಟ್ರಾರ್ ಆಫ್ ಎಜುಕೇಷನ್ ಕೆಳಗಡೆ ಅದು ಬಹಳ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಹಾಗಾಗಿ ನಮ್ಮ ವಿಶ್ವವಿದ್ಯಾಲಯ ಮುಕ್ತವಾಗಿ ಅದಕ್ಕೆ ಯಾರೇ ಬಂದರೂ ಕೂಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯ ನಕಲು ಆಗದೇ ಇದ್ದಂಗೆ, ಮೋಸ ಆಗದೇ ಇದ್ದಂಗೆ ನೋಡ್ಕೊತೀವಿ. ಅವರು ಬಂದು ನಮ್ಮನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಯಾವುದೇ ರೀತಿ ಕ್ಲಾರಿಫಿಕೇಶನ್ ಕೂಡ ತಗೋತೀವಿ. ಸರ್, ಇನ್ನೊಂದು ಜನರ ಒಂದು ಇದೆ, ಈ ಇತ್ತೀಚೆಗೆ ಒಂದು ರಾಜ್ಯದಲ್ಲಿ ಕೂಗಿದೆ ಒಂದು ನೀಟ್ ಒಂದು ಈ ರಾಷ್ಟ್ರವ್ಯಾಪ್ತಿ ಮಾಡೋದ್ರಿಂದ ಸ್ಥಳೀಯ ಅಭ್ಯರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ. ನೀಟ್ ರಾಜ್ಯ ಮಟ್ಟದಲ್ಲಿ ಆದರೆ ನಮ್ಮ ಹಲವಾರು ಪ್ರತಿಭೆಗಳು ಅವಕಾಶ ಸಿಗುತ್ತೆ ಅಂತ ಅಂದು ಅದು ನಮಗೂ ಕೂಡ, ನಾನು ಕರ್ನಾಟಕ ರಾಜ್ಯದವನಾಗಿ ನನಗೂ ಕೂಡ ನಮ್ಮ ಮಕ್ಕಳಿಗೆ, ಕನ್ನಡದ ಮಕ್ಕಳಿಗೆ ಜಾಸ್ತಿ ಸೀಟ್ ಸೌಲಭ್ಯ ಸಿಗಬೇಕು ಅನ್ನೋದು ನಮಗೂ ಆಸೆ ಇದೆ.
ಅದ್ರ ಬಗ್ಗೆ ನಾವು ಕೂಡ ಹಿಂದೆ ನಾನು ಸಿಂಡಿಕೇಟ್ ಸದಸ್ಯನಾಗಿದ್ದಾಗ, ಸೆನೆಟ್ ಸದಸ್ಯನಾಗಿದ್ದಾಗ ಅದ್ರ ಬಗ್ಗೆ ನಾನು ಕೂಡ ಮಾನ್ಯ ಮಂತ್ರಿಗಳನ್ನ ಭೇಟಿಯಾಗಿ ಇದ್ರ ಬಗ್ಗೆ ಎಲ್ಲ ಚರ್ಚೆ ನಡೆಸಿದ್ದೀವಿ. ಈ ವೈದ್ಯಕೀಯ ವಿದ್ಯಾಲಯ ಏನಿದೆ, ವಿಶ್ವವಿದ್ಯಾಲಯ ಏನಿದೆ, ಇದರಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ಕೆಳಗಡೆ ಮತ್ತೆ ರಾಷ್ಟ್ರದ ನಮ್ಮ ಕೇಂದ್ರ ಸರ್ಕಾರದ ನೀತಿ, ರಾಜ್ಯ ಸರ್ಕಾರದ ನೀತಿಯಡಿ ನಾವು ಕೆಲಸ ಮಾಡಬೇಕಾಗುತ್ತೆ. ಅಲ್ಲಿ ಅವರು ಏನು ಪಾಲಿಸಿ ಡಿಸಿಷನ್ ತಗೊಂತಾರೆ ಅದಕ್ಕೆ ನಾವು ಪೂರಕವಾಗಿ ನಡ್ಕೋಬೇಕಾಗುತ್ತೆ. ಸೊ ಪಾಲಿಸಿ ಡಿಸಿಷನ್ನು ಸರ್ಕಾರದ ಜೊತೆಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಲ್ಲಿರುತ್ತೆ. ಅವರು ಡಿಸಿಷನ್ನ ಯಾವಾಗಲೂ ಅಫ್ಕೋರ್ಸ್ ರಾಜ್ಯ ಸರ್ಕಾರ ಯಾವಾಗಲೂ ನಮ್ಮ ಕನ್ನಡದವರಿಗೆ, ನಮ್ಮ ಲೋಕಲ್ ಸ್ಟೂಡೆಂಟ್ಸ್ಗೋಸ್ಕರ, ಹಳ್ಳಿಗಾಡಿನಿಂದ ಬಂದವರಿಗೋಸ್ಕರ ಜಾಸ್ತಿ ಸೀಟ್ಗಳನ್ನು ಒದಗಿಸಬೇಕು ಅಂಥೇಳಿ ಈಗಾಗಲೇ ತಮಗೆ ಗೊತ್ತಿದೆ. ಸರ್ಕಾರಗಳು ಹಿಂದೆ ಕೂಡ ಮತ್ತು ಈಗಿನ ಸರ್ಕಾರ ಕೂಡ ಎಲ್ಲ ಜಿಲ್ಲೆಗಳಲ್ಲೂ ಒಂದೊಂದು ವೈದ್ಯಕೀಯ ಶಿಕ್ಷಣ ನೀಡಲಿಕ್ಕೆ ಮೆಡಿಕಲ್ ಕಾಲೇಜನ್ನು ಪ್ರಾರಂಭಿಸಬೇಕು, ನರ್ಸಿಂಗ್ ಕಾಲೇಜ್ ಪ್ರಾರಂಭಿಸಬೇಕು, ಮತ್ತು ಇತರೆ ಹಲವಾರು ಕಾಲೇಜ್ಗಳನ್ನು, ಅಲೈಡ್ ಸೈನ್ಸಸ್ ಅದರಲ್ಲೂ ಕೂಡ ಬಹಳ ಈಗ ನಮಗೆ ಪರಿಣಿತ ಟೆಕ್ನಿಷಿಯನ್ಸ್ ಬೇಕು. ಅವರೆಲ್ಲರೂ ಕೂಡ ದೇ ವರ್ಕ್ ಆ್ಯಸ್ ಎ ಟೀಮ್ ವಿತ್ ಡಾಕ್ಟರ್ಸ್. ಮತ್ತು ಪ್ರತಿ ಹಾಸ್ಪಿಟ್ಲಿಗೆ ನಮಗೆ ಈ ಟೆಕ್ನಿಷಿಯನ್ಸ್ ಅವಶ್ಯಕತೆ ಇದೆ. ಅದರಲ್ಲಿ ಕೋರ್ಸಸ್ BSc ಕೋರ್ಸು, MSc ಕೋರ್ಸ್ ಮಾಡಿರ್ತಕ್ಕಂಥವರಿಗೆ ಒಂದು ಉತ್ತಮವಾದ ಜಾಬ್ ಸಿಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಕಾಲೇಜ್ಗಳನ್ನು ಪ್ರಾರಂಭಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಕೂಡ ನಿರ್ಧರಿಸಿದೆ. ಅದ್ರ ಬಗ್ಗೆ ಗೊತ್ತಿದೆ. ಹಾಗಾಗಿ ಅದಕ್ಕೆಲ್ಲ ನಾವು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದಿಂದ ಡೆಫಿನೆಟ್ ಆಗಿ ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಸರ್.